ಎಲ್ಲ ನಮ್ಮ ರಾಜ್ಯ ಜನತೆಗೆ ನಮಸ್ತೆ. ನಾನಿವಾಗ ಎಲ್ಲರೂ ಗೊತ್ತಿರುವ ವಿಷಯನೇ ಈ ಮುತ್ತುಸ್ವಾಮಿ ಮತ್ತು ರಾಧಮ್ಮರ ಮನೆ ವಿಷಯ. ಅದೇ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತು ಕಾಪಿನ ಬಾಗಿಲು ಇರೋ ಮನೆ ಹತ್ರನೇ ಇದ್ದೀನಿ ನಾನು. ಅಂದರೆ ಅಲ್ಲಿ ನೋಡ್ಬೋದು ನೆಲಸಮ್ ಮಾಡೋ ಮನೆ 1 ವರ್ಷನೇ ಕಳೆದಾಗಿದೆ. ಈ ವಿಷಯದಲ್ಲಿ ಪುತ್ತೂರು AC ಕಚೇರಿ ಮುಂಭಾಗದಲ್ಲಿ 1 ವಾರ ಧರಣಿ ಸತ್ಯಾಗ್ರಹ ನಡೆಸಿ ಅಲ್ಲಿಂದ ಪುತ್ತೂರು ಸುಳ್ಳೆ MLA ಅಲ್ಲ, ಪುತ್ತೂರು ತಾಲೂಕಿನ MLA ಅಶೋಕ್ ರೈ ಸರ್ ಅವರು ಬಂದು ಈ ಹೋರಾಟವನ್ನು ಹಿಂದಕ್ಕೆ ತೆಗಿಬೇಕು, ನಾವು ಮನೆ ಕಟ್ಟಿಕೊಡೋ ಕೆಲಸವನ್ನು ಮಾಡಿಕೊಡ್ತೀವಿ, 94C ಹಕ್ಕುಪತ್ರವನ್ನು ಕೊಡೋ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು. ಅದರಂತೆ AC ಅವರು ಕರೆದು ಅಲ್ಲಿಂದ ಅವರ ನ್ಯಾಯಾಲಯ ಮುಖಾಂತರವಾಗಿ ಕಡಬ ತಹಸೀಲ್ದಾರ್ ಅವರಿಗೆ ತನಿಖೆ ನಡೆಸಿ ಇವರಿಗೆ ಹಕ್ಕುಪತ್ರ ಕೊಡಿ ಅಂತ ಕೊಟ್ಟರು. ಇಂದಿನ ತನಕ 2.5 ತಿಂಗಳಾದರೂ ಹಕ್ಕುಪತ್ರ ನೀಡಿರೋದಿಲ್ಲ. ಇವರು ಹೇಳ್ತಾರ ಪ್ರಕಾರ ನಾನು ಹಕ್ಕುಪತ್ರ ಕೊಟ್ರೆ ತಹಸೀಲ್ದಾರರು ಹಾಗೂ ಅವರೊಂದಿಗೆ ಬಂದಿರುವಂತ ಎಲ್ಲ ಅಧಿಕಾರಿಯವರು ಮನೆ ಸೇರ್ಬೇಕಾಗತ್ತೆ. ಈ ಒಂದು ಭಯದಲ್ಲಿ ಕೂತಿದ್ದಾರೆ. ಅಂದ್ರೆ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅವರ ಹೆಸರಲ್ಲಿರುವ ಮನೆಯನ್ನೇ ಒಡೆದಾಕಿರೋದು. ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅವರ ಹೆಸರಲ್ಲಿ ಆ ಮನೆ ಇದ್ದದೆಂಬುದಕ್ಕೆ ದಾಖಲೆ ಮೆಸ್ಕಾಂ ಇಲಾಖೆಯವರು ಕೊಟ್ಟಿರುವಂತ RTI ಕೊಟ್ಟಿರುವಂತ ದಾಖಲೆ. ಅಂದ್ರೆ ರಾಧಮ್ಮನ ಮನೆಯನ್ನೇ ಹೊಡೆದಾಕಿರೋದಂತ ಯಾರ್ದೋ ಒಬ್ಬರ ಹೆಸರಲ್ಲಿ, ಅವರ ಮಗಳ ಹೆಸರಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ನೀಡಿ ಅಲ್ಲಿಂದ ಒಂದು ಆದೇಶ ತಂದು ಅವ್ರ ರೇಣುಕಾರ ಮನೆ ಅಂತೇಳಿ ಈ ಮನೆಗೆ ಬಂದು ನುಗ್ಗಿ ಹೊಡೆದಾಕಿದ ಒಂದು ವರದಿ ತಯಾರು ಮಾಡಲಿಕ್ಕೆ ಇಲ್ಲಿ ಒಬ್ಬ ಅಧಿಕಾರಿ ಇಲ್ಲ. ಬಂದು ನೋಡಿ ಯಾವುದು ಯಾರ ಮನೆ ಇತ್ತು, ಯಾರ ಮನೆ ಆಗಿರೋದು, ಯಾರ ಸರ್ವೆ ನಂಬರ್ ಅಲ್ಲಿ ಇರೋದು, ನ್ಯಾಯಾಲಯದಿಂದ ಯಾರ ಆದೇಶ ತಂದಿರೋದು, ಅದು ಸುಳ್ಳು ಮಾಹಿತಿನ ನ್ಯಾಯಾಲಯಕ್ಕೆ ಸುಳ್ಳು ವರದಿ ಕೊಟ್ಟರೆ ಈ ತರ ಒಂದು ವರದಿ ಮಾಡಲಿಕ್ಕೆ ಯೋಗ್ಯತೆ ಇರುವಂತ ಒಬ್ಬ ಅಧಿಕಾರಿಯವರು ಇಲ್ಲ ಅಂತ ಹೇಳ್ಬೋದು. ಈ ತನಿಖೆ ಮಾಡಿರೋದ್ರಲ್ಲಿ ಇದೇನು ನಾವು ಹೇಳ್ಕೊಡ್ಬೇಕಾ? ಏನೋ ಕಡಬ ತಹಸೀಲ್ದಾರ್ ಹೇಳ್ತಾ ಇದಾರಂತೆ. ನಾ ಹೇಳ್ದೇನು ನೋಡಿ, ಇವರ ಮನೆ ಏನಾದ್ರು ಶಿಫ್ಟ್ ಮಾಡಿ HME ಮಾಡಿದ್ರೆ ನೀವು ಕಡಬ ತಾಲೂಕಲ್ಲಿ 94C ಅಡಿಯಲ್ಲಿ ಅಕ್ರಮವಾಗಿ ಕೊಟ್ಟಿರುವಂತಹ ಪ್ರತಿಯೊಂದು ಹಕ್ಕುಪತ್ರವನ್ನು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದೀನಿ. ಅದಕ್ಕೆ ಕೇಳ್ತಾ ತಾಕತ್ತಿದೆಯಾ ಅಂತ. ತಾಕತ್ತಿದ್ದದಕ್ಕೆ ನಿಂತಿರೋದು, ಮಾಡ್ತಾ ಇರೋದು. ತಾಕತ್ತಿದೆಯಾ ಅಂತ ಪ್ರಶ್ನೆ ಮಾಡಿ ಹೇಳಿ ತಹಸೀಲ್ದಾರ್ರೆ, ನಿಮಗೆ ತಾಕತ್ತಿದ್ರೆ ಹೇಳಿದು ಅದು ನಾವು ಹೊಡೆದಾಕಿರೋದಂತ. ರೇಣುಕಾ ಅವರ ಹೆಸರಲ್ಲೇ ತಂದಿರೋದು, ನಾನು ಗೊತ್ತಿಲ್ಲದೆ ಬಂದು ಹೊಡೆದಾಕಿರೋದು ತೋರಿಸಿ, ಅದು ತಾಕತ್ತು. ಇನ್ನೊಬ್ಬರ ತಾಕತ್ತನ್ನು ಕೇಳಿಕೆ ನೀವು ಬರಬೇಡಿ. ಏನು ಕರೆಸಿ ಏನಂತ ಹೇಳ್ತಾ ಇದಾರೆ, ಜಯಂತ್ ಅವರು ಸಂತೋಷ್ ಅವರನ್ನು ಸೇರಿಸಿ ಎಲ್ಲ ಹೋರಾಟ ಮಾಡಬೇಡಿ, MLA ಹತ್ರ ಹೋಗಬೇಡಿ, ನಿಮಗೆ ನಾನು ಬೇರೆ ಮನೆ ಕೊಡ್ತೀನಿ, ಇದು ಬಿಟ್ಟು ಬಿಡಿ, ಇದು ಕೃಷಿ ಆದ್ಮೇಲೆ ನಿಮಗೆ ಕೊಡ್ತೀವಿ ಅಂತ ಯಾರಿಗೆ ಚಲ್ಲೆಹಣ್ಣು ತಿನ್ನಿಸ್ತಾ ಇದ್ದೀರಾ? ನೀವು ಬೇರೆ ಯಾರಿಗಾದ್ರೂ ಹೋಗಿ ಚಲ್ಲೆಹಣ್ಣು ತಿನ್ನಿಸಿ. ನಿಮ್ಮಂತವ್ರು ನೋಡಿದೀನಿ ನಾನು, 100 ಜನ ನೋಡಿದೀನಿ ಹಣ್ಣು ತಿನ್ನಿಸುವವರು, ದೇಶ ಲೂಟಿಗೋರನ್ನು ನೋಡಿದೀನಿ ನಾನು. ಇಲ್ಲಿ ಚಲ್ಲೆಹಣ್ಣು ತಿನ್ನಿಸಿಕೆ ಬರಬೇಡಿ. ಆಗುದು ಹಾಗೆ ತಾಕತ್ತಿದ್ರೆ ಬರದಾಕಿ ನಾನು ಹೋಗಿ ಹೊಡೆದಾಕಿ ಹೌದಂತ ಇಲ್ಲ. ನೋಡಿ, ಇವರ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ದುಡ್ಡಿಲ್ಲ, ಲಕ್ಷಗಟ್ಟಲೆ ಕೇಳ್ತಾ ಇದ್ದಾರೆ. ಇವರೇ ನೇರವಾಗಿ ಹೈಕೋರ್ಟ್ಗೆ ಪ್ರಕರಣ ದಾಖಲು ಮಾಡ್ತಾರೆ. ನೋಡ್ತಾರೆ ನೀವು, ಇವರೇ ವಾದ ಮಾಡ್ತಾರೆ. ಅವ್ರಿಗೆ ಗೊತ್ತು ಅವ್ರ ನೋವೇನಂತ, ಏನಾಗಿರುವಂತ ಅವ್ರಿಗೆ ಗೊತ್ತು. ಯಾರೇನು ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ನೀವು ಬೇರೆ ಆಕ್ಷನ್ಗೆ ರೆಡಿ ಮಾಡ್ತಾ ಇದ್ದೀರಾ. ಯಾವನೋ PI ಹಾಕಿರೋದಕ್ಕೆ ಅದಕ್ಕೆ ತಿರುಗಿ ಇವರನ್ನು ಕಳಿಸಿ ಇದಕ್ಕೆ ಬೇಲೆ ಹಾಕೋ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ನೀವು. ಇದೆಲ್ಲ ನಡೆಯಲ್ಲ ಸ್ವಾಮಿ. ಈಗಾಗಲೇ ನೋಡಿ, MLA ಅವರು ಹೆಂಗೋ ಪುತ್ತೂರು MLA ಅವರು ಒಂದು 5 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಇರಿ, ನಾನು ಅಧಿವೇಶನ ಇದ್ದೀನಿ, ಬರ್ತೀನಿ, ಬಂದ ಮೇಲೆ ನಾನು ನಿಮ್ಮ ಒಟ್ಟಿಗೆ ಸೇರ್ತೀನಿ, ನೀವೇ ನ್ಯಾಯ ಕೊಡಿಸೋ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋದಕ್ಕೆ ಅವರ ಮಾತಿಗೆ ಗೌರವ ಕೊಟ್ಟು ನಾವು ಇಂದು ನಿಂತಿದ್ದೀವಿ. ಅವರೊಂದು ಮಾತು ಹೇಳೋದು ಸಾಕು, ನೀವು ನಿಮ್ಮ ಕೆಲಸ ಮಾಡಿ ಅಂತ ಹೇಳಿದ್ರೆ ನಾವೆಲ್ಲಿ ಬಂದು ಕೂರ್ಬೇಕು ಅಲ್ಲಿ ಕೂರ್ತೀವಿ. ನಿನ್ನ ಕೂತರೆ ಅಲ್ಲಿಂದ ಎದ್ದೇಳ್ಬೇಕಾ, ನಮ್ಮ ಸಮಾಧಿ ಕಟ್ಟಬೇಕು ಅಲ್ಲಿಂದ. ನಾವು ಪ್ರಚಾರಕ್ಕೆ ಬಂದಿಲ್ಲ, ಹೇಳ್ತಾ ಇದ್ದೇವೆ, ನೊಂದವರ ಪರವಾಗಿ ನಿಂತಿದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಯಾರಿಲ್ಲ ಅಂತ ಕಾಣಿಸ ನ್ಯಾಯ ಕೊಡಿಸಲಿಕ್ಕೆ ಮಹಿಳಾ ಆಯೋಗದಿಂದ ಕಳಿಸಿದ್ದಾರೆ. ಮಂಗಳೂರು SPಗೆ ಲೆಟರ್ ಬಂತು, ಅಲ್ಲಿ ಠಾಣೆಗೆ ಬಂತು. ಠಾಣೆಯವರೇ ತಾವು ಬನ್ನಿ, ಬಂದು ಸರ್ವೆ ಮಾಡಿ, ಆ ಲೆಟರ್ನೆಲ್ಲ ಮ್ಯಾಚ್ ಮಾಡಿ ನೋಡಿ. ಏಕಾಏಕಿ ಯಾರು ಅಧಿಕಾರ ನಷ್ಟ ಮಾಡೋ ಕೆಲಸ ಮಾಡಬೇಡಿ. ನಿಮಗೂ ತೊಂದರೆ ಆದಿತ್ತು, ನೀವೆಲ್ಲ ಕೊಟ್ಟರು ಒಂದೊಂದು ಪತ್ರ ನನ್ನ ಹತ್ರ ಇದೆ. ಇದನ್ನೆಲ್ಲ ಹೈಕೋರ್ಟ್ ಮೆಟ್ಟಲಿರ್ತೀವಿ, ನಮ್ಮ ಹೈಕೋರ್ಟ್ ತಲುಪಿಸಿ ವಾದ ಮಾಡೋದು ಇವರೇ ಆಗಿರ್ತಾರೆ. ಅವ್ರು ಹೆಂಗ ಕೊಡ್ಲಿಕ್ಕೆ ದುಡ್ಡಿಲ್ಲ ಇದ್ದ ವಿಷಯ ನಾನು ಹೇಳ್ತೇನೆ.
ಇಲ್ಲ ಯಾರಾದರೂ ಹೈಕೋರ್ಟ್ ವಕೀಲರು ಫ್ರೀ ಆಗಿ ಮಾಡುವುದಾದ್ರೆ ಬನ್ನಿ, ಇವರ ಕಳ್ಸಿಕೊಡ್ತೀವಿ, ಅವರ ಕೆಲಸ ಮಾಡಿಕೊಡಿ. ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದೀರಾ. ಈ ಬಡವರಿಗೆ ಮನೆ ಕೊಟ್ಟು ನಿಮಗೆ ಅಷ್ಟು ಕಷ್ಟ ಆಗ್ತದೆ ನಿಮಗೆಲ್ಲ. ನೋಡಿ, ಪುತ್ತೂರು MLA ಅವರಿಗೆ ಒಂದು ಗೌರವ ನೀಡಿ, ಅವರ ಮಾತಿಗೆ ಗೌರವ ನೀಡಿ ನಾವು ನಿಂತಿದ್ದೀವಿ. ಮುಂದಿನ ಹೋರಾಟ ಯಾವ ರೀತಿಯಲ್ಲಿ ಇದೆ ಅಂತ ಮುಂದೆ ನಾನು ತೋರಿಸ್ಕೊಡ್ತೀನಿ. ಅಲ್ಲವರೆಗೆ ನಾವು ಸಮಾಧಾನವಾಗಿರ್ತೀವಿ. ಆದಷ್ಟು ಬೇಗ ಕಳಬ ತರಿಸಿದಾರೆ ಬಂದು ಸರಿಪಡಿಸಿ. ಏನ PDO ಫೋನ್ ಮಾಡಿದ್ರೆ PDO ಫೋನ್ ಎತ್ತಿರಿಗೆ ಯೋಗ್ಯತೆ ಇಲ್ಲ ಬಿಡಿ. ಅವರ ಅದಕ್ಕಿರುವಂತಲ್ಲ. ಏನೋ ಬಂದು ಮಾತಾಡ್ತಾರೆ, ಹೋರಾಟದ ಹೊತ್ತು ಬಂದು ಮಾತಾಡ್ಲಿಕ್ಕೆ ಇದ್ರಲ್ಲ. ನಾನು ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟಿದ್ದೀನಿ. ಸರ್ಕಾರಿ ಭೂಮಿ ಏನಿದೆ ಅದನ್ನೆಲ್ಲ ಸರ್ಕಾರ ಸ್ವಾಧೀನಪಡಿಸಬೇಕಂತ ಪುತ್ತೂರು AC ಅವರಿಗೂ ಕೊಟ್ಟಿದ್ದೀನಿ ನಾನು. ಇದು ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ಇವರಿಂದಾಗಿ ಇಡೀ ರಾಜ್ಯದಲ್ಲಿರುವ ಜನತೆ ತೊಂದರೆ ಆದಿತ್ತು. ಅದು ಈ ಮೂಲಕ ನಾನು ಇನ್ನೊಮ್ಮೆ ನಿಮಗೆ ಹೇಳಲು ಇಚ್ಛಿಸ್ತಾ ಇದ್ದೀನಿ.